ಸ್ಟ್ಯಾಂಡ್ಗಳನ್ನು ಬರೀ ಫ್ಲೆಕ್ಸ್ ಇಂದ ತುಂಬಿದ್ರೆ ಇಲ್ಲೊಂದು ಕಡೆ ಕನ್ನಡ ಪ್ರೇಮ ಎದ್ದು ಕಾಣ್ತಾ ಇದೆ. ಯೂಶಲಿ ನಾನು ಹೊರಗಡೆ ತಿನ್ನೋದು ತುಂಬಾ ಕಡಿಮೆ ಅಂದ್ರೆ ತುಂಬಾ ಕಡಿಮೆ, ನನ್ಗೆ ಇಷ್ಟನೇ ಆಗಲ್ಲ. ಬಟ್ ಇವತ್ತು ಪಿಜ್ಜಾ ತಿನ್ಬೇಕಂತ ಅನ್ನಿಸ್ತಾ ಇದೆ, ನಾಳೆಯಿಂದ ತಿನ್ನಲ್ವಲ್ಲ ಅಂತ ಹೇಳಿ. ನೋಡಿ ಇವತ್ತಿನ ಪ್ರಪಂಚದಲ್ಲಿ ಹೆಂಗಾಗಿದೆ ಅಂತ ಅಂದ್ರೆ ಚಪ್ಪಲಿ ಶೋರೂಮ್ಗೆ ಹೋಗಿದೆ, ನಾವು ಮನೆಯಲ್ಲಿ ಇಟ್ಕೊಂಡು ಓದೋ ಬುಕ್ಗಳು ಬೀದಿಗೆ ಬಂದಿದೆ. ಇದು ನಮ್ಮ ಸೊಸೈಟಿ ಹೇಗೆ ಬೆಳವಣಿಗೆ ಆಗ್ತಿದೆ ಅಂತ ನೀವೇ ಯೋಚನೆ ಮಾಡಬೇಕು. ಅಪ್ಪೆ ಗಾಡಿ ಮೇಲೆ ಸಿನಿಮಾ ಶೂಟ್ ಮಾಡ್ತಾಯಿದ್ರು. ಸಿನಿಮಾ ಶೂಟಿಂಗ್ ಮಾಡೋದು ಎಷ್ಟು ಕಷ್ಟ ಅಂದರೆ ಅಪ್ಪೆ ಗಾಡಿ ಮೇಲೆ ಕ್ಯಾಮ್ರಾನ ಇಟ್ಟು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ಚಂದು ಗೊತ್ತಲ್ಲ, ಚಂದು ಕವಿತಾ ಯಜಮಾನ್ರು, ಕವಿತನ ಗಂಡ ಕವಿತಾಗ ಇದ್ದಾರಲ್ಲ, ಬಿಗ್ ಬಾಸ್ ಕವಿತಾ ಅವ್ರ ಹಸ್ಬೆಂಡು. ಅವ್ರು ಈಗ ರೀಸೆಂಟಾಗಿ ಪ್ರೊಡಕ್ಷನ್ ಹೌಸ್ ಮಾಡಿದ್ರು. ಪಕ್ಕದಲ್ಲಿರೋ ಮುಖ ಏನೋ ಮಗ ಅವ್ರ ಹೆಸರು ಮರ್ತುಬಿಟ್ಟಿದ್ದೀನಿ. ಗಾಡಿ ಮಾತ್ರ ಕ್ರೇಜಿ ಆಗಿದೆ, ಸಕ್ಕತ್ತಾಗಿದೆ. ನೋಡಿ ಗಾಡಿ ಹೆಂಗಿದೆ. ಫೈನಲಿ ಹುಡ್ಕಾಡಿದ್ರು ಒಂದು ಪೀಸ್ ಸಿಗಲ್ಲ, ಹಂಗೆ ತಿಂದಾಕ್ಬಿಟ್ಟವಳೆ ನಂದಿನಿ ಅಂತ ಇವತ್ತು. ಶಬ್ಬಾಷ್ ಈ ರೇಂಜ್. ಆದರೆ ನಾನು ಈ ಡಾಮಿನೋಸ್ ಪಿಜ್ಜಾಗೆ ರೇಟಿಂಗು ಔಟ್ ಆಫ್ 5 ಸ್ಟಾರ್ಸು ನಾನು ಕೊಡೋದು 1 ಸ್ಟಾರ್ ಅಷ್ಟೇ. ಯಾಕೆಂದರೆ ಬೇಕಿಂಗ್ ಅಷ್ಟೇನು ಚೆನ್ನಾಗಿ ಮಾಡಿರಲಿಲ್ಲ. ನಂದಿನಿ ತಿನ್ನಲು ಚಿಕನ್ ಅಂತೂ ಅಷ್ಟು ರೋಸ್ಟೆಡ್ ಆಗಿಲ್ಲ. ಅಂದರೆ ಅದೇನೋ ಲಾಯರ್ ಜಗದೀಶ್ ಅಂತೂ ಸಿಗಲಿಲ್ಲ. ಸೊ ನಂದಿನಿಗೆ ಹೊಟ್ಟೆ ಹಸಿತಾಯಿತು, ಏನಾದರೂ ತಿನ್ನೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ನೋಡಿದ್ರೆ ಎಲ್ಲ ಬರ್ಗರೇ ಬೇಕು, ಅಲ್ಲ ಪಿಜ್ಜಾನೇ ಬೇಕು. ಪಿಜ್ಜಾ ಏನಾದರೂ ಕೊಡ್ಸು ಡ್ಯಾಡಿ, ಏನಾದ್ರು ಕೊಡ್ಸು ಮಮ್ಮಿ, ಅದು ಪಿಜ್ಜಾನೇ ಬೇಕು. ನನಗೆ ಇವತ್ತು ಪಿಜ್ಜಾ ತಿನ್ಬೇಕಂತ, ನಾಳೆಯಿಂದ ಡಯಟ್ ನಂದಿನಿಯವರು ಪಿಜ್ಜಾ ತಿಂತಾರಂತೆ, ಹಂಗಾಯ್ತು ಕತೆ. ನೋಡಿ ಇರಾಬರ ಕೊಡಗೇಹಳ್ಳಿಲಿ ಇರಾಬರ ಅಂಗಡಿಗಳೆಲ್ಲ ಇದೊಂದೇ ಸ್ಟ್ರೀಟಲ್ಲಿದೆ, ಎಲ್ಲ ಫುಡ್ಡು. ಎಲ್ಲ ಅಂಗಡಿ ನೋಡಿದ್ಮೇಲೆ ನಂದಿನಿ ಒಂದು ಫುಡ್ನ ಸೆಲೆಕ್ಟ್ ಮಾಡಿದ್ದಾಳೆ. ಪಿಜ್ಜಾ ಬೇಕಂತೆ, ಇವತ್ತೇನೋ ಅಪರೂಪಕ್ಕೆ ಪಿಜ್ಜಾ ತಿನ್ನಬೇಕು ಅಂತಾಳೆ. ಸೊ ಪಿಜ್ಜಾ ಸ್ಟೋರ್ನ ಹುಡ್ಕೊಂಡು ಹೊರಟಿದ್ದೀವಿ, ಡಾಮಿನೋಸ್ ಪಿಜ್ಜಾ. ನಾವು ಹೊರಗಡೆ ತಿನ್ನೋದು ತುಂಬ ಕಡಿಮೆ. ಯೂಶಲಿ ನಾನು ಹೊರಗಡೆ ತಿನ್ನೋದು ತುಂಬ ಕಡಿಮೆ ಅಂದರೆ ತುಂಬ ಕಡಿಮೆ, ನನಗೆ ಇಷ್ಟನೇ ಆಗಲ್ಲ. ಬಟ್ ಇವತ್ತು ಪಿಜ್ಜಾ ತಿನ್ನಬೇಕಂತ ಅನ್ನಿಸ್ತಾ ಇದೆ, ನಾಳೆಯಿಂದ ತಿನ್ನಲ್ವಲ್ಲ ಅಂತ ಹೇಳಿ. ಹಾಗಾಗಿ ಪಿಜ್ಜಾ ತಿನ್ನೋಣ ಅಂತ ಹೇಳ್ದೆ ಹಾಕೋಕ್ಕೆ. ಸರಿ ಆಯಿತು ಬಾ ಹೋಗೋಣ ಅಂತ ಹೇಳಿದೆ. ಅದಕ್ಕೆ ಡಾಮಿನೋಸ್ ಪಿಜ್ಜಾ ಹುಡುಕ್ತಾ ಇದ್ವಿ. ಇಂದ 650 ಮೀಟರ್ ಇದೆ. ವಾಕ್ ಥ್ರೂ ಕರ್ಕೊಂಡು ಹೋಗ್ತಾರೋ ಅಥವಾ ಕಾರಲ್ಲಿ ಹೋಗ್ತೀವೋ ಗೊತ್ತಿಲ್ಲ. ಕಾರಲ್ಲಿ ಹೋದರೆ ಪಾರ್ಕಿಂಗ್ ಸಿಗಲ್ಲ. ಹಿಂಗೆ ಹೇಳಿ 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 ಎಷ್ಟು ದಿನ ಮಾಡಿಬಿಟ್ಟವಳೆ ಅಂದರೆ ಇವತ್ತು ನಾಳೆ ಅಂತ ಡಯಟೇ ಶುರು ಮಾಡಿಲ್ಲ. ಇವತ್ತು ನಾಳೆ ಅಂದ್ಕೊಂಡು 5 ವರ್ಷ ಕಳೆದ್ಬಿಟ್ಲು ಆಲ್ರೆಡಿ. ನೋಡಿ ಇವತ್ತಿನ ಪ್ರಪಂಚದಲ್ಲಿ ಹೆಂಗಾಗಿದೆ ಅಂತ ಅಂದರೆ ಚಪ್ಪಲಿ ಶೋರೂಮ್ಗೆ ಹೋಗಿದೆ, ನಾವು ಮನೆಯಲ್ಲಿ ಇಟ್ಕೊಂಡು ಓದೋ ಬುಕ್ಗಳು ಬೀದಿಗೆ ಬಂದಿದೆ. ಇದು ನಮ್ಮ ಸೊಸೈಟಿ ಹೇಗೆ ಬೆಳವಣಿಗೆ ಆಗ್ತಿದೆ ಅಂತ ನೀವೇ ಯೋಚನೆ ಮಾಡಬೇಕು. ನಂದಿನಿ ಹುಡುಕ್ತಾವಳೆ ಡಾಮಿನೋಸ್ ಪಿಜ್ಜಾ ಸಿಗೋವರೆಗೂ ಬಿಡೋಂಗಿಲ್ಲ ಇವತ್ತು. ನಂದಿನಿಗೋಸ್ಕರ ಫೈನಲಿ ಆ ಕಡೆ ಡಾಮಿನೋಸ್ ಪಿಜ್ಜಾ ಬಾ. ಯಾವಾಗಲೂ ಡಾಮಿನೋಸ್ ಪಿಜ್ಜಾದಲ್ಲಿ ಆ್ಯಂಬಿಯನ್ಸೇ ಒಂದು ರೀತಿ ಸಕ್ಕತ್ತಾಗಿರತ್ತೆ. ನೋಡಿ ಆ್ಯಂಬಿಯನ್ಸ್ ಹೆಂಗಿದೆ, ಆದರೆ ಲೈಟೆಲ್ಲ ಬ್ಲಿಂಕ್ ಆಗ್ತಿದೆಯಲ್ಲ. ಓ ಸ್ವಲ್ಪ ಬೇಗ. ಏನು ನಂದಿನಿಯವರು ಏನು ತೊಗೊಂಡ್ರು ಏನು ಆಯ್ತಾ ಬಿಲ್ಲಿಂಗ್ ಡೀಟೇಲ್ಸ್ ಎಲ್ಲ ತೋರಿಸೋಣ ಬನ್ನಿ. ಏನು ಆರ್ಡ್ರ್ ಮಾಡಿದೆ ನಂದು? ಸ್ಪೈಸಿ ರೋಸ್ಟೆಡ್ ವಿಂಗ್ಸ್ ಅಂಡ್ ಸ್ಪೈಸಿ ಪಾಪ್ಸ್. ನೋ ಸ್ಪೈಸಿ ಚಿಕನ್ ವಿಂಗ್ಸ್ ಆ್ಯಂಡ್ ಸ್ಪೈಸಿ ರೋಸ್ಟೆಡ್ ವಿಂಗ್ಸ್ ಮತ್ತು ವೆಜ್ ಲೋಡೆಡ್ ಪಿಜ್ಜಾ 2. ಇದನ್ನೆಲ್ಲ ನಿಮ್ಮ ಡಯಟಿಷನ್ ನೋಡಬೇಕು ಫಸ್ಟು. ಈ ವಿಡಿಯೋನ ಫಸ್ಟು ನಾನು ವ್ಲಾಗ್ ಬಂದಮೇಲೆ ಡಯಟಿಷನಿಗೆ ಕಳಿಸ್ತೀನಿ. ನೋಡಿ ನಿಮ್ಮ ಕ್ಲೈಂಟು ಯಾವ ಥರ ಡೈಲಿ ವರ್ಕೌಟ್ ಮಾಡ್ತಾರೆ, ಯಾವ ಥರ ಡಯಟ್ ಮಾಡ್ತಾರೆ. ಸೆಲೆಬ್ರಿಟಿ ಇಡೀ ಕರ್ನಾಟಕದ ಡಿಜಿಟಲ್ ಮಾಧ್ಯಮದ ಫ್ರೇಮ್ ಹೇಗಿದೆ ನೋಡಿ ಹೇಗಿರುತ್ತೆ ಡಯಟು. ಬರೀ ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ಮಾತ್ರ ವೆಜಿಟೇಬಲ್ಸ್ ತೋರಿಸೋದು ಮೇಡಮು. ಇಲ್ಲಿ ನೋಡಿ ಹಿಂಗೆ. ಆಹಾ ಫಸ್ಟ್ ಟೈಮ್ ತಿಂತಾ ಇರೋದಂತೆ ನೋಡಿ. ಏನು ಡೌಗ್ರು. ಅಚಾನಕ್ಕಾಗಿ ಒಂದು ಸೀನ್ ನೋಡಿದೆ, ಸಿನಿಮಾ ಶೂಟಿಂಗ್ ನಡೀತಾ ಇತ್ತು. ಯಾವ ರೇಂಜಿಗೆ ಸಿನಿಮಾ ಶೂಟಿಂಗ್ ಅಂತ ಹೇಳಿದ್ರೆ ಅಪ್ಪೆ ಗಾಡಿ ಮೇಲೆ ಸಿನಿಮಾ ಶೂಟ್ ಮಾಡ್ತಾಯಿದ್ರು. ಸಿನಿಮಾ ಶೂಟಿಂಗ್ ಮಾಡೋದು ಎಷ್ಟು ಕಷ್ಟ ಅಂದರೆ ಅಪ್ಪೆ ಗಾಡಿ ಮೇಲೆ ಕ್ಯಾಮ್ರಾನ ಇಟ್ಟು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ಚಂದು ಗೊತ್ತಲ್ಲ, ಚಂದು ಕವಿತಾ ಯಜಮಾನ್ರು, ಕವಿತನ ಗಂಡ. ಈ ಮುಖನ ಎಲ್ಲೋ ನೋಡ್ದಂಗೆ ಐತಲ್ಲ, ಗೊತ್ತಾಗ್ತಾ ಇಲ್ಲ ಫ್ರೇಮು ಬ್ಯಾಕಿಂದ.
ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ ಲಗಾಸು. ಫ್ರಂಟಿಂದ ಏನಾನ ಗೊತ್ತಾಗ್ಬೋದೇನೋ ಗೊತ್ತಿಲ್ಲ. ಯಾರು ಇವರಲ್ಲ ನೋಡಿ ಸಿನಿಮಾ ಶೂಟಿಂಗ್ ಯಾವ ಥರ ಇರುತ್ತೆ, ಗ್ಲಿಮ್ಸು ಚಂದು ಹಾಗೆ ರೋಡ್ ಸೈಡಲ್ಲೆಲ್ಲ ಶೂಟಿಂಗ್ ಮಾಡ್ತಾರಲ್ಲ, ಅದಕ್ಕೆಲ್ಲ ಪರ್ಮಿಷನ್ ಇರುತ್ತಾ ಗೊತ್ತಿಲ್ಲ ನನಗಂತೂ. ಈ ಥರ ಪಬ್ಲಿಕಲ್ಲಿ ಇವ್ರೇನು ಪ್ರೊಟೆಕ್ಷನ್ನೇ ತೊಗೊಂಡಿಲ್ವಲ್ಲ, ಯಾವನಾರು ಬಂದು ಕಿರಿಕ್ ಮಾಡಿದ್ರೆ ಏನು ಮಾಡ್ತಾರೆ ನನಗಂತೂ ಅರ್ಥ ಆಗ್ತಾಯಿಲ್ಲ. ಇವರೆಲ್ಲ ದೊಡ್ಡ ಸೆಲೆಬ್ರಿಟೀಸು ಈ ಥರ ಮಾಡೋದ್ರಿಂದ ಪಬ್ಲಿಕ್ಕಲ್ಲಿ ನೋಡಿ, ಪಬ್ಲಿಕ್ಗೂ ತೊಂದರೆ. ಯಾವನಾರು ಒಬ್ಬ ಮೆಂಟ್ಲು ನನ್ನ ಮಗ ಗಿರಾಕಿ ತಗಲಾಕೊಂಡ ಅಂತಂದರೆ ಫುಲ್ಲು ಇಟ್ಟಾಡಿಸ್ಬಿಡ್ತಾರೆ ಇವ್ರಿಗೆ. ಹಂಗೆ ಹಿಂಗೆ ಪರ್ಮಿಷನ್ ತೊಗೊಂಡಿದ್ಯಾ, ವಾರ್ತಾ ಇಲಾಖೆ ಲೆಟ್ರ್ ಇದೆಯಾ, ಸೆಕ್ಯೂರಿಟಿ ಯಾಕಿಲ್ಲ, ಅವೆಲ್ಲ ಸ್ಟಾರ್ಟ್ ಆಗಿಬಿಡ್ತವೆ. ಸೊ ಅದಕ್ಕೆ ಈ ಥರ ಪಬ್ಲಿಕಲ್ಲೆಲ್ಲ ಶೂಟಿಂಗ್ ಮಾಡ್ಬೇಕಾದ್ರೆ ಸ್ವಲ್ಪ ಹುಷಾರಿಯಾಗಿರಬೇಕು. ಆಮೇಲೆ ಪಬ್ಲಿಕ್ನ ಅವಾಯ್ಡ್ ಮಾಡೋದು ಕೂಡ ಸ್ವಲ್ಪ ಕಷ್ಟನೇ. ನನಗಂತೂ ಈ ಮುಖನ ಎಲ್ಲೋ ನೋಡ್ದಂಗೆ ಐತೆ, ಅವನು ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಕವಿತಾಗ ಇದ್ದಾರಲ್ಲ ಬಿಗ್ ಬಾಸ್ ಕವಿತಾ, ಅವ್ರ ಹಸ್ಬೆಂಡು, ಅವ್ರು ಈಗ ರೀಸೆಂಟಾಗಿ ಪ್ರೊಡಕ್ಷನ್ ಹೌಸ್ ಮಾಡಿದ್ರು. ಪಕ್ಕದಲ್ಲಿರೋ ಮುಖ ಏನೋ ಮಗ ಅವ್ರ ಹೆಸರು ಮರ್ತುಬಿಟ್ಟಿದ್ದೀನಿ. ಗಾಡಿ ಮಾತ್ರ ಕ್ರೇಜಿ ಆಗಿದೆ, ಸಕ್ಕತ್ತಾಗಿದೆ ನೋಡಿ. ಗಾಡಿ ಹೆಂಗಿದೆ, ಗಾಡಿ ಸಕ್ಕತ್ತಾಗಿದೆ. ಅದು ರೆಂಟೆಡ್ ಬೈಕು, ಶೂಟಿಂಗ್ ಅಂತ ರೆಂಟ್ ಮಾಡಿದ್ದಾರೆ ನೋಡಿ. ರೋಡ್ ಕ್ಲಿಯರೆನ್ಸ್ ಆಗಬೇಕು, ಯಾರಿಗೂ ತೊಂದರೆ ಆಗಬಾರ್ದು ಅಂತ ಪಾಪ ಹೀರೋನೇ ನಿಂತ್ಕೊಂಡು ರೋಡೆಲ್ಲ ಕ್ಲಿಯರ್ ಮಾಡಿಸ್ತಾ ಇದ್ದಾರೆ. ಯಾರು ನಿಂತ್ಕೊಬಿಡಿ, ದಯವಿಟ್ಟು ಹೋಗಿ ಶೂಟಿಂಗ್ ಮಾಡೋಕ್ಕೆ ತೊಂದರೆ ಆಗತ್ತೆ ಅಂತ. ಸಣ್ಣ ಪ್ರೊಡಕ್ಷನ್ನು ಮತ್ತು ಈ ಥರ ಸ್ಟಾರ್ಟಪ್ ಮಾಡಿದಾಗ ಮ್ಯಾನೇಜರ್ಸು, ಬೌನ್ಸರ್ಸು ಮತ್ತು ಪರ್ಮಿಷನ್ ಲೆಟ್ರು ಇವೆಲ್ಲ ಇಲ್ಲದೆ ಇದ್ದಾಗ ಖುದ್ದಾಗಿ ಹೀರೋನೂ ಮಾಡಬೇಕಾಗತ್ತೆ, ಹೀರೋಯಿನ್ನೂ ಮಾಡಬೇಕಾಗತ್ತೆ. ಇದೆಲ್ಲ ಮಾಡಲೇಬೇಕು, ವಿಧಿ ಇಲ್ಲ. ಬನ್ನಿ ಹತ್ರ ಹೋಗೋಣ, ನೋಡೋಣ, ಮಾತಾಡ್ಸೋಕ್ಕೆ ಟ್ರೈ ಮಾಡೋಣ. ಬೇಡ, ಯಾಕೆಂದರೆ ಅವ್ರದ್ದೇ ಅದು ಪರ್ಸ್ನಲ್ ಟೈಮಲ್ಲಿ ಇರ್ತಾರೆ. ಸುಮ್ಮನೆ ಯಾಕೆ ನಾನು ಡಿಸ್ಟರ್ಬ್ ಮಾಡಬೇಕು ಅಂತ ದೂರದಿಂದ ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಿ. ಬಟ್ ಅಲ್ಲಿ ಹೋಗ್ಬಿಟ್ಟು ಕೇಳೋಣ ಏನು ಅಂತ ಹೇಳ್ಬಿಟ್ಟು. ಅಲ್ಲಿ ಯಾರೋ ನಿಂತವ್ರೆ, ಒಬ್ರನ್ನ ಕೇಳ್ತೀನಿ. ಆಲ್ರೆಡಿ ರೆಕಾರ್ಡಿಂಗ್ ಬೇರೆ ಸ್ಟಾರ್ಟ್ ಮಾಡೋರೆ. ಈಗಲೇ ಪೂಜೆ ಮಾಡ್ತಿರಂಗವ್ರೆ, ಮುಹೂರ್ತನ. ಫಸ್ಟು ಮುಹೂರ್ತ ಹಂಗಾರೆ ನಮ್ಮ ಕ್ಯಾಮ್ರಾದಲ್ಲೇ ಶೂಟ್ ಆಗ್ತಾ ಇದ್ದಾನೆ ಅಥವಾ ಲಾಸ್ಟ್ ಫೈಮ ಈಡ್ಗಾಯ ಗೊತ್ತಾಗ್ತಾ ಇಲ್ಲ ನನಗೆ, ಅಥವಾ ಆ್ಯಡ್ ಶೂಟ್ ಅನಿಸುತ್ತೆ ಏನೋ. ಎಸ್, ಕರೆಕ್ಟು. ಏನು ಅಂತ ಕ್ಲಾರಿಟಿನೇ ಇಲ್ಲ ಅಲ್ವಾ ಗುರು? ಏನು ಅನಿಸುತ್ತೆ ನಿಂಗೆ? ಆ್ಯಡ್ ಶೂಟ್ ಅನಿಸುತ್ತಾ? ಮೇ ಬಿ ಇರ್ಬೋದು ಸರ್, ಆ್ಯಡ್ ಶೂಟೇ ಅಲ್ವಾ? ಹಾಂ, ನನಗನ್ಸುತ್ತೆ ಸಿನಿಮಾ ಆದರೆ ಕುಂಬಳಕಾಯಿ ಹೊಡಿತಾ ಇರ್ತಾರೆ, ಅಥವಾ ಸ್ಟಾರ್ಟಪ್ ಅಂದರೆ ಈ ಥರ ಯಾರೂ ಮಾಡಲ್ಲ, ಎಲ್ಲೋ ದೇವಸ್ಥಾನದಲ್ಲಿ ಮಾಡ್ತಾರೆ. ಬಟ್ ಇವ್ರು ಇಲ್ಲಿ ಮಾಡ್ತಾ ಇರೋದು ನೋಡಿದ್ರೆ ನನಗೆಲ್ಲೋ ಒಂದು ಕಡೆ ಆ್ಯಡ್ ಶೂಟೋ ಏನೋ ಮಾಡ್ತವ್ರೆ, ಇಲ್ಲೇ ಯಾವುದೋ ಬ್ರ್ಯಾಂಚಸ್ಸೋ ಫ್ರಾಂಚೈಸಿನೋ ಏನೋ ಇರಬೇಕು ಅಂತ ನನ್ನ ಅನಿಸಿಕೆ. ಬಟ್ ಇವರು ಶೂಟಿಂಗ್ಗೆ ಅಪ್ಪೆ ಗಾಡಿಯಲ್ಲಿ ಹಾಕೊಂಬಂದವರಲ್ಲ, ನಂಗೆ ಅದೇ ಡೌಟು. ನಿಂಗೇನು ಅನಿಸುತ್ತೆ? ಶೂಟಿಂಗ್ನ ನಾನು ಈ ಥರ ಅಪ್ಪೆ ಗಾಡಿಯಲ್ಲಿ ಹಾಕೊಂಬಂದಿರೋರ್ನ ಯಾರೂ ನೋಡೇ ಇಲ್ಲ, ಕ್ಯಾಮ್ರಾ ಎಲ್ಲ. ಯಾಕಂದರೆ ತುಂಬ ಕಾಸ್ಟ್ಲಿ ಕ್ಯಾಮ್ರಾ, ಕಾಸ್ಟ್ಲಿ ಲೆನ್ಸ್ಗಳು, ಬಾಡಿ ಎಲ್ಲ ಶೇಕ್ ಆಗಿ ಪ್ರಾಬ್ಲಮ್ ಆಗುತ್ತೆ ಅಂತ ಎಲ್ಲ ಕ್ಯಾಮ್ರಾ ರೆಂಟಲ್ಸ್ ಕೊಡೋರು ಯೋಚನೆ ಮಾಡ್ತಾರೆ. ಗೊತ್ತಿಲ್ಲ, ಅವ್ರು ಕಾರಲ್ಲಿ ತೊಗೊಂಬಂದು ಇಲ್ಲಿ ಇಟ್ಕೊಂಡು ಸೆಟಪ್ ಮಾಡಿ ಶೂಟಿಂಗ್ ಮಾಡ್ತಾರೋ ಏನೋ, ಅದು ಗೊತ್ತಿಲ್ಲ. ಸೊ ಫೈನಲಿ ಕೇಳಿದೆ ಹೋಗ್ಬಿಟ್ಟು. ನನಗೆ ಗೊತ್ತಿತ್ತು ಲೋ ಬಜೆಟ್ ಮೂವಿ ಅಂತ, ಯಾಕೆಂದರೆ ಲೋ ಬಜೆಟ್ ಮೂವಿ ಎಲ್ಲ ಆಲ್ಮೋಸ್ಟ್ ಇದೇ ಥರ ಅಡ್ಜಸ್ಟ್ಮೆಂಟ್ಸಲ್ಲೇ ವರ್ಕ್ ಮಾಡ್ತಾರೆ ಎಲ್ಲ. ಯಾಕೆಂದರೆ ಬಜೆಟ್ ಕೂಡ ಕಮ್ಮಿ ಇರುತ್ತೆ, ಎಕ್ಸ್ಪೆನ್ಸಸ್ನು ಮೇಂಟೈನ್ ಮಾಡಬೇಕು, ಬ್ಯಾಲೆನ್ಸ್ ಮಾಡಬೇಕು. ಒಂದು ಸಿನಿಮಾ ಪ್ರೊಡಕ್ಷನ್ ಮಾಡೋದು ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ನಾನು ಸಿನಿಮಾ ಲ್ಯಾಂಡಿಂದನೇ ಬಂದಿದ್ದು, ಸಿನಿಮಾ ಲೈನಲ್ಲೇ ಇದ್ದಿದ್ದು, ಸಿನಿಮಾ ವರದಿಗಾರ ಆಗೇ ಇದ್ದಿದ್ದು. ಎನಿ ಹೌ, ಗುಡ್ ಗೋಯಿಂಗ್, ಒಳ್ಳೇದಾಗಲಿ, ಬೆಸ್ಟ್ ಆಫ್ ಲಕ್. ಚಂದು ಸರ್ ಮತ್ತು ಕಾಮಿಡಿ ಆ್ಯಕ್ಟರ್, ಅವ್ರ ಹೆಸರೇ ಗೊತ್ತಿಲ್ಲ ನನಗೆ. ಪಾಪ ಕರೆದು ಡಿಜಿಟಲ್ ಮಾಧ್ಯಮ ಅಂದಿದ ತಕ್ಷಣವೇ ಒಂದು ಹಗ್ ಮಾಡಿ, ಸೂಪರ್ ಬ್ರದರ್ ಚೆನ್ನಾಗಿ ಮಾಡ್ತೀರಾ, ಮಾಡಿ ಮಾಡಿ ಅಂತಂದರು. ನೋಡಿ, ಆ ಒಂದು ನೇಮ್ ಫೇಮ್ ತಂದುಕೊಟ್ಟಿರೋದು ನಮ್ಮ ಮೇಡಮ್ ಅವರು, ಡಿಜಿಟಲ್ ಮಾಧ್ಯಮ. ಥ್ಯಾಂಕ್ ಯು ಮೇಡಮ್. ಏನು ಕೊಟ್ಟಿದ್ದಾರೆ ಇಲ್ಲೋಡು, ನೈಟ್ ಎಫೆಕ್ಟಲ್ಲಿ ರೆಕಾರ್ಡಿಂಗ್ ಆಗ್ತಾ ಇದೆ. ಇದು ಗೊತ್ತಿಲ್ಲ ನನಗೂ, ಅದೇನೆ ಇಬ್ಬರು ಒಂದೊಂದು ಪಿಜ್ಜಾ ಆರ್ಡ್ರ್ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು. ನಮ್ಮ ಹುಡುಗ ನೋಡಿ ಮಾತಾಡ್ದಂಗೆ ತಿಂತವನೆ, ಯಾವ ರೇಂಜ್ಗೆ. ಇಲ್ಲಿ ನೋಡಿ ನಮ್ಮ ನಂದಿನಿ ನೋಡಿ, ಮಾತಾಡಿಸ್ಬಿಡ ನನ್ನ ಇನ್ನು 5 ನಿಮಿಷ ಅಂತ ತಿಂತವಳೆ. ನಾನು ಕೂಡ ತಿಂತಾಯಿದ್ದೀನಿ. ತುಂಬ ಚೆನ್ನಾಗಿದೆ, ವೆಜ್ ಲೋಡೆಡ್ ತುಂಬಾ ಚೆನ್ನಾಗಿರುತ್ತೆ. ಫೈನಲಿ ಹುಡ್ಕಾಡಿದ್ರು ಒಂದು ಪೀಸ್ ಸಿಗಲ್ಲ, ಹಂಗೆ ತಿಂದಾಕ್ಬಿಟ್ಟವಳೆ ನಂದಿನಿ ಅಂತ ಇವತ್ತು. ಶಬ್ಬಾಷ್ ಈ ರೇಂಜ್. ಆದರೆ ನಾನು ಈ ಡಾಮಿನೋಸ್ ಪಿಜ್ಜಾಗೆ ರೇಟಿಂಗು ಔಟ್ ಆಫ್ 5 ಸ್ಟಾರ್ಸು ನಾನು ಕೊಡೋದು 1 ಸ್ಟಾರ್ ಅಷ್ಟೇ.
ಯಾಕೆಂದರೆ ಬೇಕಿಂಗ್ ಅಷ್ಟೇನು ಚೆನ್ನಾಗಿ ಮಾಡಿರಲಿಲ್ಲ. ನಂದಿನಿ ತಿಂದಳು ಚಿಕನ್ ಅಂತೂ ಅಷ್ಟು ರೋಸ್ಟೆಡ್ ಆಗಿಲ್ಲ, ಅಂದರೆ ಅದೇನೋ ಆಯಿಲ್ ಲೆಸ್ ಫ್ರೈ ಮಾಡಿದ್ರು. ಸೊ ನನಗಂತೂ ಇಷ್ಟ ಆಗಿಲ್ಲ. ಯಾರು ಈ ಆಯಿಲ್ ಲೆಸ್ನ ಇಷ್ಟಪಡ್ತಾರಲ್ಲ, ಸೊ ಅಂಥವರಿಗೆ ಇಷ್ಟ ಆಗ್ಬೋದೇನೋ, ನನಗಂತೂ ಗೊತ್ತಿಲ್ಲ. ವಾವ್, ಈ ಮನೆ ನೋಡಿ ಹೆಂಗೆ ಡಿಸೈನ್ ಮಾಡಿದ್ದಾರೆ ಅಂತ. ಮನೇನ ಇದು ಹೌಸ್ನ ನನ್ನ ಮನೆ ಬಂಗ್ಲೆ ಅನ್ಕೊಂಬಿಟ್ನಲ್ಲ ನಂದು. ಸಕ್ಕತ್ತಾಗಿದೆ, ವಿಂಟೇಜ್ ಫೀಲ್ ಎಲ್ಲ. ಇಷ್ಟ ಆಗಿದ್ದು ಇಡೀ ಎಲ್ಲ ಬೆಂಗಳೂರು ಬಸ್ ಸ್ಟ್ಯಾಂಡ್ಗಳಲ್ಲಿ ಇದೊಂದೇ ಬಸ್ ಸ್ಟ್ಯಾಂಡು. ಯಾಕೆಂದರೆ ಇಲ್ಲಿ ಎಲ್ಲ ಬಸ್ ಸ್ಟ್ಯಾಂಡ್ಗಳನ್ನು ಬರೀ ಫ್ಲೆಕ್ಸಿಂದ ತುಂಬಿದ್ರೆ, ಇಲ್ಲೊಂದು ಕಡೆ ಕನ್ನಡ ಪ್ರೇಮ ಎದ್ದು ಕಾಣ್ತಾ ಇದೆ. ಏನ್ ಮಾಡ್ತಿದ್ಯಾ ನೀನು? ಓಕೆ, ಫಿನಿಶ್ ಮಾಡು, ನಾನು ಪಟಾಕಿ ಎಲ್ಲ ತರ್ತಾ ಇದ್ದೀನಿ. ಓಕೆನಾ? ಎಷ್ಟು ಸಲ ತೋರಿಸ್ಲಿ ಭೀಷ್ಮ, ಇದ್ರೊಳಗಡೆ ಇಟ್ಕೊಂಡಿದ್ದೀನಿ, ಹೊರಗಡೆ ಎಲ್ಲ ತೋರ್ಸಂಗಿಲ್ಲ ಪಟಾಕಿ ಎಲ್ಲ. ಇಲ್ಲೆಲ್ಲ ಇಲ್ಲಿ ನೋಡಿದ್ರು ದೊಡ್ಡ ಇದ್ರನ್ನೇ ತಗೊಂಡಿದ್ದೀನಿ, ರೋಲರ್ ಥರನೇ ತಗೊಂಡಿದ್ದೀನಿ, ರೋಲರ್ ಪಟಾಕಿ. ಇದಕ್ಕೆ ಇದು ಶೂಟ್ ಮಾಡೋದಕ್ಕೆ, ನೀನು ಗನ್ಗೆ ಹಾಕೊಂಡು ಶೂಟ್ ಮಾಡೋ ಅದಕ್ಕೆ ರೋಲರ್ ಪಟಾಕಿ ತಗೊಂಡಿದ್ದೀನಿ. ನಾಳೆ ನಿನ್ನನ್ನು ಕರ್ಕೊಂಡೋಗಿ ಬೇರೆ ಬೇರೆ ಪಟಾಕಿ ತರ್ತೀನಿ. ಇವತ್ತು ಜಸ್ಟ್ ನಿನಗೆ ಶೂಟ್ ಮಾಡೋ ಪಟಾಕಿ ತರ್ತಾ ಇದ್ದೀನಿ ಅಷ್ಟೇ. ನಿನ್ಗೆ ಇಷ್ಟ ಅಲ್ಲ ಅದಕ್ಕೆ. ಹೌದು. ಅಯ್ಯೋ, ನನಗಂತೂ ಪಟಾಕಿ ಅಂದ್ರೆ ಭಯ ಅಪ್ಪ, ಭಯ ಅಂದ್ರೆ ಭಯ. ಓ ಮೈ ಗಾಡ್, ಐ ಆಮ್ ಸ್ಕೇರ್ಡ್. ಓಕೆನಾ? ಬರೋನಷ್ಟೊಳಗಡೆ ಹೋಮ್ವರ್ಕ್ ಕಂಪ್ಲೀಟ್ ಮಾಡು, ಊಟ ಮಾಡಿರು, ಬಂದ್ಬಿಟ್ಟು ನಾನು ನಿನ್ಗೆ ಪಟಾಕಿ ಕೊಡ್ತೀನಿ. ನೀನು ಅವಾಗ ಡಮ್ ಡುಮ್ ಡಮ್ ಅಂತ ಅಚ್ಚು 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 ಆರೋ ಪಟಾಕಿ. ಸರಿ, ಪಟಾಕಿ ಪಟ ಪಟ ಪಟಾಕಿ ಪಟಾಕಿ. ನಂಗೆ ಭಯ. ಅಯ್ಯೋ, ನನಗೆ ಮುಟ್ಟೋದಕ್ಕೆ ಭಯ ಆಗ್ತಾ ಇದೆ. ಇನ್ನು ಹೆಂಗ್ ಓಪನ್ ಮಾಡ್ಲಿ? ನನಗೆ ನೀನ್ ಇರ್ತೀಯಲ್ಲ, ನೀನ್ ಧೈರ್ಯ ಇರುತ್ತೆ, ನಿನ್ನ ಹತ್ರ ಬಂದು ನೀನೇ ಓಪನ್ ಮಾಡು. ಓಕೆನಾ? ಸರಿ ಆಯ್ತು, ಓಪನ್ ಮನೆಗೆ ಬಂದಾಗ ಓಪನ್ ಮಾಡ್ತೀನಿ ಬಿಡು. ಅಯ್ಯೋ, ಇಲ್ಲೆಲ್ಲರೂ ಬ್ಲಾಸ್ಟ್ ಆದ್ರೆ ನಾನು ಏನ್ ಮಾಡ್ಲಿ ಭೀಷ್ಮ? ಓ ಮೈ ಗಾಡ್, ಓ ಮೈ ಗಾಡ್, ಐ ಆಮ್ ಸ್ಕೇರ್ಡ್, ಯು ನೋ. ಮಮ್ಮಿ ತುಂಬಾ ಭಯ ಪಡುತ್ತೆ ಅಂತ. ಪಕ್ಕದಲ್ಲಿ ಭೀಷ್ಮ ಇಲ್ಲ, ಪಕ್ಕದಲ್ಲಿ ಡ್ಯಾಡಿ ಇಲ್ಲ, ಡ್ಯಾಡಿ ಮಾಡಿದ್ದಾರೆ. ಹೆಂಗ್ ಓಪನ್ ಮಾಡ್ಲಿ ನಾನು? ಅಯ್ಯಯ್ಯೋ, ನೆಟ್ವರ್ಕ್ ಸಿಗಲ್ಲ ಭೀಷ್ಮ, ಬಂದ್ಬಿಟ್ಟು ಮಾತಾಡ್ತೀನಿ ಆಯ್ತಾ? ಓಕೆ, ಬಾಯ್, ಟೇಕ್ ಕೇರ್, ಸೀ ಯು ಸೂನ್, ಲವ್ ಯು. See you soon. Love you. ಅಲ್ಲಿ ವರ್ಕ್ ಮಾಡಕ್ ಬಿಡು ಭೀಷ್ಮ, ನಾನು ಹಂಗಾದ್ರೆ ಅಷ್ಟೇ. ಆಮೇಲೆ ಬಂದಾದ್ಮೇಲೆ ಎಲ್ಲ ಮುಗಿದ್ಮೇಲೆ ಮನೆಗೆ ಹೋಗಬೇಕು ಅನ್ನೋ ಟೈಮಲ್ಲಿ ನಮ್ಮ ನಂದಿನಿಗೆ ಮಗನ್ನೆಲ್ಲೋ ಸ್ವಿಮ್ಮಿಂಗ್ ಕ್ಲಾಸಿಗೆ ಸೇರಿಸ್ಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೆ MP ಸ್ಪೋರ್ಟ್ಸ್ ಕ್ಲಬ್ ಅಂತ ಹೇಳಿ ಒಂದೆಲ್ಲೋ ಇದೆ, ನಿಯರೆಸ್ಟ್ ಲೊಕೇಶನ್ನು ಚೆನ್ನಾಗಿದೆ ಅಂತ ಹೇಳಿದ್ರಂತೆ. ಸೊ ಹಾಗಾಗಿ ಬನ್ನಿ ನೋಡ್ಕೊಂಡು ಹೋಗೋಣ ಅಂತ ಕರ್ಕೊಂಬಂದಿದ್ದಾಳೆ. ಬನ್ನಿ ಒಳಗಡೆ ಹೋಗಿ ನೋಡೋಣ ಹೇಗಿದೆ ಅಂತ. ಒಳಗಡೆ ಬಂದರೆ ತುಂಬ ಚೆನ್ನಾಗಿದೆ. ಫೀ ಸ್ಟ್ರಕ್ಚರು ಎಲ್ಲ ಕೇಳಿದ್ವಿ, ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇಷ್ಟ ಆಯ್ತಾ? ನೋಡಿ, ಇಲ್ಲಿ ಡ್ರೆಸ್ ಚೇಂಜಿಂಗ್ ರೂಮು ವುಮೆನ್ಸ್ಗೆ, ಆ ಕಡೆ ಮೆನ್ಸ್ಗೆ. 3M ಹಾಕ್ಬಿಟ್ಟು ಅಂಟಿಸಿರೋದಮ್ಮ. ನಾವು ಕಮ್ಮಿ ತಿಂದರೂ ಪರವಾಗಿಲ್ಲ, ಮಕ್ಕಳು ಸ್ವಲ್ಪ ಜಾಸ್ತಿ ತಿಂದು ಚೆನ್ನಾಗಿರಲಿ ಅಂತೀವಲ್ಲ, ಹಾಗೆ ನಾವು ಹಬ್ಬ ಆಚರಿಸದೇ ಇದ್ರೂ ಪರವಾಗಿಲ್ಲ. ನನ್ನ ಹೆಂಡ್ತಿಗೆ ಭೀಷ್ಮ ಮಾತ್ರ ಹಬ್ಬ ಮಾಡಬೇಕು, ನಾವೆಲ್ಲ ಕೆಲಸ ಮಾಡಬೇಕು. ನಡೀಲಿ ನಡೀಲಿ, ನಿಮ್ಮದು ನಡೀಲಿ ಮೇಡಮ್, ನಡೀಲಿ ನಡೀಲಿ. ಎಲ್ಲ ಫುಲ್ ನಾಳೆ ತಗೊಳ್ಳೋದೆ ಹಂಗಾರೆ? ಅಷ್ಟೇನಾ? ಹಂಗಿದ್ರೆ ಸರಿ. ನಾನು ಶಾಕ್. ಕಷ್ಟ ಅಲ್ಲ, ನಿಮಗೆ ನೋಡಿದ್ದೆಲ್ಲ ಆಸೆ ಆಗುತ್ತೆ. ನನಗೂ ಗೋಲ್ಡ್ ಶಾಪ್ ಕರೆಯುತ್ತೆ, ಬಟ್ಟೆ ಶಾಪ್ ಕರೆಯುತ್ತೆ ಅಂದಲ್ಲ,
ಅದಕ್ಕೆ ಸಾಕಾಗೋಗಿದೆ ನನಗೆ ಕೇಳಿ. ಬಾಬಾ ಏನು ಡೈಲಿ ಕರ್ಕೊಂಡು ಹೋಗೋರು ಹಂಗೆ ಹೇಳಲ್ವಲ್ಲ ಆಕಾಶ್. ಓಕೆ, ವರ್ಷಕ್ಕೆ ಒಂದ್ಸಲನೂ ನೀವು ಕರ್ಕೊಂಡು ಹೋಗಲ್ಲ, ಸುಮ್ಮನೆ ಯಾವಾಗಲೂ ಕಾಲಳಿತಾ ಇರ್ತೀನಿ. ಡವ್ ನಿಜ ನಿಜ. ಸರಿ, ನಿಜ ಹೋಗೋಣ, ನಿಜ ಹೋಗೋಣ ಮನೆಗೆ. ಆವಾಗಲೇ ನೀವು ನೋಡಿದ್ರಲ್ಲ, ಭೀಷ್ಮ ಫೋನ್ ಮಾಡಿಬಿಟ್ಟು, ಮಮ್ಮಿ ನನಗೆ ತೋರಿಸು ಮಮ್ಮಿ, ನನಗೆ ಅದೆಲ್ಲ ಗೊತ್ತಿಲ್ಲ ಮಮ್ಮಿ, ನನಗೆ ಫಸ್ಟು ತೋರಿಸು, ನೀನು ತೊಗೊಂಡಿದ್ಯಾ ಇಲ್ವಾ ನನಗೆ ತೋರಿಸು. ವಿಡಿಯೋ ಕಾಲ್ ಒಂದು 4-5 ಸಲ ಮಾಡಿಬಿಟ್ಟ. ಇವಾಗ ಫೋನ್ ಮಾಡಿ ಬಿಚ್ಚಿಬಿಟ್ಟು ಕ್ರ್ಯಾಕರ್ಸ್ ಎಲ್ಲ ತೋರಿಸ್ತಾಳೆ. ನೋಡಿ, ಮಕ್ಳಿಗೆ ಯಾವ ಥರ ಎಲ್ಲ ಸುಳ್ಳು ಹೇಳಿ ಮೇಂಟೈನ್ ಮಾಡಬೇಕಾಗತ್ತೆ. ಪ್ರೊಫೆಷನ್ ಕಾಂಟೆಂಟ್ ಕ್ರಿಯೇಟರ್ಸ್ ಲೈಫ್ ಹೆಂಗಿರುತ್ತೆ ನೋಡಿ. ಓಕೆನಾ? ಊಟ ಮಾಡೋ ಬರ್ತೀನಿ. ಇನ್ನೇನು ಬಂದು ಮನೆ ಹತ್ರ 10 ನಿಮಿಷ. ಕೆಂಗೇರಿ ಹತ್ರ ಇದೀವಿ, ಮೆಟ್ರೋ ಸ್ಟೇಷನ್ ಹತ್ರ ಬರ್ತಾ ಇದೀವಿ. ಓಕೆ, ಹೌದು. ಅವನು ಬೇಡ ಅಂದ್ರೆ ನಾನು ಅವನಿಗೆ ಇದು ಕೊಡಲ್ಲ, ಪಟಾಕಿ ಏನು ಕೊಡಲ್ಲ ಇವತ್ತು. ಅವನು ನನಗೆ ಹೇಳು ನಂದೀಶ, ಅವನು ಊಟ ಮಾಡಿದ್ದಾನೆ ಅಂತ ಹೇಳು, ಫೋನ್ ಮಾಡು, ಹಂಗಾರೆ ಮಾತ್ರ ಪಟಾಕಿ ಅವನಿಗೆ ಕೊಡ್ತೀನಿ, ಇಲ್ಲ ಅಂದ್ರೆ ಇಲ್ಲೇ ಕಾರಲ್ಲಿ ಇಟ್ಟು ಬರ್ತೀನಿ. ಓಕೆಪ್ಪ, ಬಾಯ್ ಆಯ್ತಾ ಅಂತ. ಯಾಕೆಂದರೆ ನಾವು ಒಂದಿನನೂ ಅವ್ನ ಕೈಲಿ ಕೊಟ್ಟು ಸೆಲೆಬ್ರೇಷನ್ ಮಾಡಿಲ್ಲ, ಯಾವಾಗಲೂ ಅವ್ರ ಅಜ್ಜಿ ಮನೇಲೇ ಇರ್ತಾ ಇದ್ದ. ಒಂದ್ಸಲಿ ನಮ್ಮ ಪಪ್ಪ ಕೈ ಸುಟ್ಕೊಬಿಟ್ಟಿದ್ರು ಕೈಲೇ ಪಟಾಕಿ ಹಚ್ಚೋದಕ್ಕೆ ಹೋಗಿ, ಹಂಗಾಗಿ ಅವ್ನಿಗೆ ಪಟಾಕಿ ಅಂದರೆ ಭಯ. ಆದರೆ ಇದೆಲ್ಲ ಈ ಥರದ್ದೆಲ್ಲ ತುಂಬ ಇಷ್ಟ. ನೋಡೋಣ ಏನು ಮಾಡ್ತಾನೆ ಅಂತ ಹೇಳಿ. ಮಕ್ಕಳಲ್ವಾ, ಭಯನೂ ಆಗುತ್ತೆ ದೊಡ್ಡ ಪಟಾಕಿಗಳೆಲ್ಲ ಕೊಡೋದಕ್ಕೆ, ಕ್ರ್ಯಾಕರ್ಸ್ ಎಲ್ಲ ಅವ್ರ ಹತ್ರ ಕೊಡೋದಕ್ಕೆ. ಸ್ವಲ್ಪ ಈ ರೀತಿಯಾಗಿ ಎಂಜಾಯ್ಮೆಂಟ್ ಸೆಲೆಬ್ರೇಷನ್ ಬೇಕಲ್ವಾ, ಎಷ್ಟು ಆದ್ರೂ ಅವಾಯ್ಡ್ ಮಾಡೋಕ್ಕಾಗಲ್ಲ. ಹಾಗಾಗಿ ತಗೊಂಡೋಗ್ತಾ ಇದ್ದೀನಿ. ಮಲಗಿಲ್ಲ, ಡೈಲಿ 9 ಗಂಟೆಗೆ ಮಲಗೋನು, ಇವತ್ತು 9:15 ಮಲಗಿಲ್ಲ, ವೆಯ್ಟ್ ಮಾಡ್ತಾ ಇದ್ದಾನೆ. ಫೈನಲಿ ಅವನಿಗೆ ವಿಡಿಯೋ ಕಾಲ್ ಮಾಡಿ ತೋರಿಸಿದ್ದಾಯಿತು. ಇವಾಗ ಅವನಿಗೆ ನಂಬಿಕೆ ಬಂತು, ಇಷ್ಟೊತ್ತು ಅವನಿಗೆ ನಂಬಿಕೆ ಬಂದಿರಲಿಲ್ಲ. ಒಟ್ಟಾರೆಯಾಗಿ ಇವತ್ತು ಹೆಂಗಾಯ್ತು ಅಂದರೆ, ಜಗದೀಶ್ ಲಾಯರ್ ಅವ್ರ ಸಂದರ್ಶನ ಮಾಡೋಕ್ಕೆ ಬಂದಿದ್ದು. ನಮ್ಮ ನಂದಿನಿ 50 ಕಿಲೋಮೀಟ್ರಿಂದ ನಮ್ಮನ್ನು ಕರ್ಕೊಂಬಂದು ಪಿಜ್ಜಾ ತಿನ್ನೋಕ್ಕೆ ಕರ್ಕೊಂಬಂದಂಗಿತ್ತು. ಸೊ ಈ ಥರ ಅವಾಗ ಆಗ್ತಾನೇ ಇರುತ್ತೆ. ಅಂದರೆ ಗೆಸ್ಟ್ ಬ್ಯುಸಿ ಇರ್ತಾರೆ, ಅದು ಅವ್ರ ಫಾಲ್ಟ್ ಅಲ್ಲ, ಅವ್ರದ್ದೇ ಆದಂಥ ಕಮಿಟ್ಮೆಂಟ್ ಇರುತ್ತೆ. ಆಮೇಲೆ ಅವ್ರು ಇವಾಗ ಕರ್ನಾಟಕದ ಕ್ರಶ್ ಬೇರೆ. ಸೊ ಇಟ್ಸ್ ಆಲ್ ವೆರಿ ಕಾಮನ್, ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ಬಟ್ ಸ್ವಲ್ಪ ಬೇಜಾರಾಯಿತು, ಆಗತ್ತೆ ಇವೆಲ್ಲ. ಇದನ್ನೆಲ್ಲ ಮೀರಿ ಬಂದಿದ್ದೀವಿ, ಇಲ್ಲಾಂದರೆ ಈ ಡಿಜಿಟಲ್ ಮಾಧ್ಯಮ ಮಾಡೋಕ್ಕಾಗ್ತಿರ್ಲಿಲ್ಲ. 3 ವರ್ಷದಲ್ಲಿ ಎಷ್ಟು ಜನ ಗೆಸ್ಟ್ ಮನೆಗಳಿಗೆ ಅಲ್ದಿದ್ದೀವೋ, ಎಷ್ಟು ಜನ ಗೆಸ್ಟ್ ಮನೆಗಳು ಟೈಮ್ ಕೊಡ್ದಲ್ಲೇ ವಾಪಸ್ ಕಳಿಸಿದಾರೋ, ಎಷ್ಟು ಜನ ಗೆಸ್ಟ್ಗಳು ರೆಕಾರ್ಡಿಂಗ್ ಮಾಡಿ ಇನ್ನೇನು ಶುರು ಮಾಡಬೇಕು, ಯಾವುದೋ ಎಮರ್ಜೆನ್ಸಿ ಫೋನ್ ಬಂತು ನಾಳೆ ಸಿಗ್ತೀನಿ, ಈ ಥರ ಸುಮಾರು ಕತೆಗಳು ಆಗೋಗ್ಬಿಟ್ಟಿದೆ. ಬಟ್ ಇದೇನು ನಮ್ಗೆ ಹೊಸದೇನಲ್ಲ. ಏನಾಗುತ್ತೆ, ಬೇಜಾರು ಏನಕ್ಕಾಗತ್ತೆ ಅಂದರೆ, ಅಟ್ಲೀಸ್ಟ್ ಇವತ್ತು ನಾವು ಇಲ್ಲಿಗೆ ಬರ್ದಲ್ಲೇ ಇದ್ದರೆ ಎಪಿಸೋಡ್ಸ್ ಎಡಿಟಿಂಗ್ ಆದರೂ ಆಗ್ತಾಯಿತ್ತು, ಪ್ರೊಡಕ್ಷನ್ ಆದರೂ ಆಗ್ತಾಯಿತ್ತಲ್ಲ. ಪೋಸ್ಟ್ ಪ್ರೊಡಕ್ಷನ್ ಕಂಪ್ಲೀಟಾಗಿ ಅಟ್ಲೀಸ್ಟ್ ಒಂದಷ್ಟು ಸೀರೀಸ್ನ ನಾವು ಅಪ್ಲೋಡ್ ಮಾಡ್ತಿದ್ವಿ, ಸ್ಕೆಡ್ಯೂಲಿಂಗ್ ಮಾಡ್ತಿದ್ವಿ, ಏನೋ ಒಂದು ವರ್ಕ್ ಮಾಡ್ತಿದ್ವಲ್ಲ ಅನ್ನೋದು ಅಷ್ಟೇ ಕನ್ಸರ್ನ್ ಬಿಟ್ಟರೆ. ಬಟ್ ನಮಗೆ ಗೆಸ್ಟ್ ಮೇಲೆ ಯಾವತ್ತೂ ಬೇಜಾರಾಗಲ್ಲ. ಯಾಕೆ ಬೇಜಾರಾಗತ್ತೆ ಹೇಳಿ? ನೋಡಿ, ಅವರ ಅಮೂಲ್ಯವಾದ ಸಮಯನ ನಮಗೆ ಕೊಟ್ಟು, ಅವ್ರ ಲೈಫ್ ಸ್ಟೋರಿನ ನಮ್ಮ ಜೊತೆ ಹಂಚ್ಕೊಂಡು, ಅವ್ರ ಮನೆ ತೋರಿಸಿ, ಅವ್ರ ಮನದಾಳದ ಮಾತುಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿರ್ತಾರಲ್ವಾ. ಸೊ ಅದನ್ನು ಹಂಚ್ಕೋಬೇಕು ಅಂತಲೇ ಅವರು ಕರೆಸಿದಾಗ ನಮಗೆ ಯಾಕೆ ಬೇಜಾರಾಗುತ್ತೆ? ಬೇಜಾರಾಗಕ್ಕೆ ಸಾಧ್ಯನೇ ಇಲ್ಲ. ಬಟ್ ಸಮ್ಟೈಮ್ಸ್ ಇವೆಲ್ಲ ಬರುತ್ತೆ, ದಾಟ್ಕೊಂಡು ಮುಂದಕ್ಕೆ ಹೋಗಬೇಕು. ನಂದಿನಿ ಇವತ್ತು ಪಿಜ್ಜಾ ಕೊಡ್ಸೋಕ್ಕೆ ನನಗೆ 50 ಕಿಲೋಮೀಟ್ರ್ ದೂರದಿಂದ ಕರ್ಕೊಂಡು ಬಂದಿದ್ದು. ಏನು ನಂದಿನಿ ಅಲ್ವಾ? ಕೊನೆಗೆ ಅಂತಿಂತ ಹಂಗೆ ಆಯಿತು. ಬಟ್ ಪಿಜ್ಜಾ ಕೊಡ್ಸೋಕ್ಕಂತೂ ಕರ್ಕೊಂಬಂದಿರಲಿಲ್ಲ, ಇಂಟರ್ವ್ಯೂ ಮಾಡೋಣ ಅಂತಲೇ ಬಂದಿದ್ದು. ಹಸುವಾಗ್ಬಿಡ್ತಲ್ಲ, ಹಾಗಾಗಿ ಪಿಜ್ಜಾ ತಿನ್ನೋಣ ಅಂತ ಹೋಗಿದ್ದಾಯಿತು. ಆದ್ರೆ ಪ್ಲೇಟಲ್ಲಿ ಒಂದೇ ಒಂದು ಪೀಸ್ ಬಿಟ್ಟಿರ್ಲಿಲ್ಲಲ್ಲ ನೀನು? ಅಷ್ಟು ಹಸುವಾಗ್ಬಿಟ್ಟಿತ್ತು, ಅದಕ್ಕೆ ತಿನ್ಕೊಂಡ್ಬಿಟ್ಟೆ. ಏನೇನು ಬಿಡೋದಕ್ಕಾಗುತ್ತಾ, ಫುಡ್ಡು ವೇಸ್ಟ್ ಮಾಡಬಾರ್ದು. ಇಟ್ಸ್ ಅ ನ್ಯಾಷನಲ್ ಕ್ರೈಮ್. ಹಾಗಾಗಿ ನಾನಂತೂ ಎಲ್ಲೂ ಫುಡ್ ವೇಸ್ಟ್ ಮಾಡಲ್ಲಪ್ಪ. ವೇಸ್ಟಿಂಗ್ ಫುಡ್ ಇಸ್ ಅ ನ್ಯಾಷನಲ್ ಕ್ರೈಮ್, ರಾಷ್ಟ್ರೀಯ ಅಪರಾಧ ಅಂತ ನಮಗೆ ಯಾವುದೋ ಒಂದು ಚಿಕ್ಕ ಮಗು ಹೇಳಿತ್ತು. ಸಣ್ಣ ಮಕ್ಕಳಿಂದನೂ ಕಲಿಯೋದಿರುತ್ತೆ ಜೀವನದಲ್ಲಿ. ಸೊ ಸದ್ಯಕ್ಕೆ ಈ ವ್ಲಾಗ್ನ ಇವತ್ತಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಂದಿನಿ ಆಕಾಶ್ ಡೈಲಿ ಲೈಫ್ನ ರೊಟೀನ್ನ ವ್ಲಾಗ್ಸ್ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನೆಕ್ಸ್ಟ್ ಎಪಿಸೋಡಲ್ಲಿ.